ಸತ್ಯ ಕಣಮ್ಮ ತಿರುಪ್ತಿ ತಿಮ್ಮಪ್ಪಂದು ಆಗಳೇ ಕೂದಲು ನೋಡಿ ಅನ್ಸನಕ್ ಬಂದ ಹಂಗೇನೆ ಅಲ್ಲಿ ಮೂನಜ್ಜಿ ನನಗೆ ಬೆಳಿಗ್ಗೆ ನೋಡ್ಕೊಂಡು ತುಂಬಾ ಆಶ್ಚರ್ಯ ಆಯ್ತು. ಅಯ್ಯೋ ನಾನಂತೂ ಕೂದಲು ನೋಡ್ಕೊಂಡಿದ್ದು ಬೆಳಗ್ಗೆ ಎದ್ದು ಕನ್ನಡಂಗೆ ನೋಡ್ಕೊಂಡೆ, ಏನಪ್ಪ ಇದು ನಾನಾ ಅಂತ ಅನ್ನಿಸ್ಬಿಡ್ತು. ಅಜ್ಜಿ ನೋಡಜ್ಜಿ ನನಗೆ ಕೂದಲು ಬಂದ್ಬಿಟ್ವು. ಇದು ಯಾವ ಕಾರಣಕ್ಕೆ ತೋರಿಸ್ತಾ ಇರೋದಂದ್ರೆ ದೇವ್ರ ಮೇಲೆ ನಾವು ತುಂಬ ನಂಬ್ತೀವಿ, ದೇವ್ರನ್ನ ನಂಬಿದ್ರೆ ನಮ್ಗೆ ಒಳ್ಳೇದಾಗುತ್ತೆ ಅನ್ನೋದಕ್ಕೋಸ್ಕರ. ಇವಾಗ ನಾವು ಅಂದ್ಕೊಂಡಿದ ತಕ್ಷಣ ಈ ಥರ ಆಗೋದಿಲ್ಲ, ಇವಾಗ ನಿಜ ಜೀವನದಲ್ಲಿ ಯಾವತ್ತೂ ಈ ಥರ ಆಗೋದಿಲ್ಲ, ಸ್ವಲ್ಪ ರೀಲ್ ಅಂತ ಅಂದ್ಕೊಳ್ಳಿ. ಯಾವತ್ತೂ ನಾನು ಎಲ್ಲ ರೀತಿ ತೋರಿಸ್ಬೇಕು, ದೇವ್ರ ಮೇಲೆ ಎಲ್ರಿಗೂ ನಂಬಿಕೆ ಬರಬೇಕು. ನೋಡಿ ದೇವ್ರ ಕೃಪೆ ಆಶೀರ್ವಾದದಿಂದ ದೇವ್ರಿಗೆ ಮೊರೆ ಹೋದ್ರೆ ನಮ್ಮ ಏನು ಎಷ್ಟು ಕಷ್ಟಗಳೆಲ್ಲ ಇದ್ದಾವೆ ಅದೆಲ್ಲ ಈಡೇರುತ್ತೆ ಅನ್ನೋದಕ್ಕೋಸ್ಕರ ಈ ಈ ವಿಡಿಯೋ ಮುಖಾಂತರ ತೋರಿಸ್ತಾ ಇರೋದು. ನೋಡ್ರಿ ನಮಗೇನು ತಿಮ್ಮಪ್ಪನ ಮೇಲೆ ತಿರುಪ್ತಿ ತಿಮ್ಮಪ್ಪನ ಮೇಲೆ ತುಂಬ ನಂಬಿಕೆ ಐತೆ, ಅದಕ್ಕೇ ನಾವು ಚೆನ್ನಾಗಿ ನಂಬಿಬಿಟ್ಟು ದೇವ್ರಿಗೆ ನಡ್ಕೊಂಡಿದ್ದಕ್ಕೆ ನಮ್ಮ ಋತು ಕೂದಲು ಬಂದವು. ಅದಕ್ಕೆ ನಿಮಗೂ ಎಲ್ಲನ ದೇವ್ರ ಮೇಲೆ ನಂಬಿಕೆ ಐತಾ? ಎಲ್ರಿಗೂ ನಂಬಿಕೆ ಇರಬೇಕು, ದೇವ್ರು ಅನ್ನೋದು ಇದ್ರೇ ಅಲ್ವಾ. ಏನೇ ಆಗಲಿ ಕಷ್ಟ ಸುಖಕ್ಕೆಲ್ಲ ದೇವ್ರು ಅನ್ನೋದು ಇರಲೇಬೇಕಲ್ವಾ. ಹಿಂದೆ ನಡೆದಿರೋ ಕಥೆಗಳೆಲ್ಲ ಇರ್ತಾವಲ್ಲ, ದೇವ್ರ ಮರೆ ಹೋದರೆ ನಮಗೆ ಯಾವ್ಯಾವ ರೀತಿ ಒಳ್ಳೇದಾಗುತ್ತೆ, ಯಾವ್ಯಾವ ರೀತಿ ಎಲ್ಲ ಒಳ್ಳೇದಾಗೈತೆ ಅಂತ ಕತೆ ಪುರಾಣಗಳೆಲ್ಲ ನಾನು ನೋಡಿದ್ರೆ ಗೊತ್ತಾಗುತ್ತೆ. ಹಾಗೇನೆ ಇದು ಸ್ವಲ್ಪ ಹಾಗೆ ಅಂತ ಅಂದ್ಕೊಳ್ಳಿ, ಎಲ್ಲ ರೀತಿ ತೋರಿಸ್ಬೇಕಂತ ತೋರಿಸ್ತಾ ಇರೋದು. ಬರೀ ರಿಯಲು ಎಲ್ಲ ಮಿಕ್ಸ್ ಆಗಿ ಬರ್ತಾ ಇರುತ್ತೆ. ವಾವ್ ಋತು, ಏನಿದು ಇಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆಯಾ? ಕೂದಲು ಟೋಪನ್ಸ್ ಹಾಕೊಂಡಿದ್ಯಾ? ಇಲ್ಲ ರೀ, ಟೋಪನ್ಸ್ ಎಲ್ಲ ಬೆಳಗ್ಗೆ ಎದ್ದು ನೋಡ್ಕೊಂಡೆ, ದೇವ್ರ ದಯದಿಂದ ರಾತ್ರಿ ಬಂದು ಏನೋ ಕನ್ಸಲ್ಲಿ ಏನೋ ಬಂದಂಗಾಯ್ತು, ಏನೋ ದೇವರೇ ಬಂದು ನನಗೇನೋ ಆಶೀರ್ವಾದ ಮಾಡ್ದಂಗಾಯ್ತು. ಕನ್ಸಲ್ಲಿ ಏನೇನೋ ಅನ್ನಿಸ್ತು, ನನಗೆ ಈ ಥರ ಆಗೈತೆ ಈ ಥರ ಆಗುತ್ತೆ ಅಂತ ಅನ್ನಿಸ್ತು. ನೋಡಿ ನನಗೇನೋ ರಾತ್ರಿ ಒಂಥರ ಅನ್ನಿಸ್ತು, ಇವಾಗ ಬೆಳಗ್ಗೆ ಎದ್ದು ನೋಡ್ಕೊಂಡೆ ಕೂದಲು ಬಂದ್ಬಿಟ್ಟಿದ್ದಾವೆ. ಅಯ್ಯೋ ನಾನು ಎದ್ದಳ್ಸೋಣ ಅಂದ್ಕೊಂಡೆ, ಮಲ್ಕೊಂಡಿದ್ದಲ್ಲ ಬೆಡ್ಶೀಟ್ ಎಲ್ಲ ಗುಬ್ರಾಕೊಂಡು ಮಲ್ಕೊಂಡಿದ್ದೆ. ನಾನು ಎಬ್ರುಸೋಣ ಅಂತ ಅಂದ್ಕೊಂಡವನು ಬಿಡು ನೀರು ಹಿಡಿಯೋಣ ಅಷ್ಟೊತ್ತಿಗೆ ಎದ್ಬಿಡ್ತಾಳೆ ಅವಳು ಅಂತ ಹೇಳಿ ನಾನು ನೀರು ಬೇಗ ಇಟ್ಕೊಳ್ಳೋಣ, ಮತ್ತೆ ಜನ ಜಾಸ್ತಿ ಆಗ್ತಾರೆ ಅಂತ ಹೇಳಿ ನೀರು ಹಿಡಿಯೋಕಂತ ಹೇಳಿ ಬಂದೆ. ವಾವ್ ಋತು, ಎಷ್ಟು ಚೆನ್ನಾಗಿ ಕಾಣ್ತಾ ಇದೆಯಾ ಋತು, ಭಾಳ ಚೆನ್ನಾಗಿ ಕಾಣ್ತಾ ಇದೆಯಾ ನೋಡಪ್ಪ. ದೇವ್ರ ದಯನ ದೇವರು ಕೊಟ್ಬಿಟ್ಟ ಋತು, ನಿನಗೆ ತಿರುಪ್ತಿ ತಿಮ್ಮಪ್ಪ ಕೂದಲು ಕೊಟ್ಬಿಟ್ಟ. ಊರಿ ನಾನಂತೂ ತುಂಬ ನಂಬಿಟ್ಟಿದ್ದೀನಿ. ಬಿಡ್ರಿ, ತುಂಬ ಸತ್ಯ ಐತೆ ತಿಮ್ಮಪ್ಪನಲ್ಲಿ, ತುಂಬ ಸತ್ಯ ಐತೆ. ಬೆಟ್ಟ ಹತ್ಕೊಂಡು ಹೋದವ್ರನ್ನ ಯಾವ ರೀತಿ ಬೇಗ ಕರ್ಣಿಸ್ತಾನೆ, ಅವ್ರು ಅಂದ್ಕೊಂಡಿರೋ ಕಷ್ಟಗಳೆಲ್ಲನ ಹೋಗಂಗೆ ಮಾಡಿ ಅವರು ಏನು ಅಂದ್ಕೊಂಡಿರ್ತಾರೆ, ಏನು ಅರ್ಕೆ ಮಾಡ್ಕೊಂಡಿರ್ತಾರೆ ಅದನ್ನೆಲ್ಲನ ಬೇಗ ಈಡೇರಿಸ್ತಾನೆ ತಿರುಪ್ತಿ ತಿಮ್ಮಪ್ಪ ಅಂತ ಹೇಳಿ ನನಗೆ ತುಂಬ ನಂಬಿಕೆ ಬಂದುಬಿಡ್ತು. ಅವಾಗ ಅಲ್ಲೇ ಹೋಗಿದ್ವಿ, ಅಷ್ಟೊಂದಂದರೆ ಅಷ್ಟು ಭಕ್ತಿಯಿಂದ ನಾವು ಸುಮ್ಮನೆ ಹೋಗಿ ಬರ್ತಿದ್ವಿ. 1-2 ಸತಿ ಬೋಡ ಮಾಡಿಸ್ಕೊಂಬಂದಿದ್ವಿ ಅಷ್ಟೇ, ಹಿಂಗೆ ಬೆಟ್ಟ ಹತ್ತಿ ಹೋಗಿರಲಿಲ್ಲ. ಬೆಟ್ಟ ಹತ್ತಿ ಹೋಗಿದ್ದಕ್ಕೆ ತಿಮ್ಮಪ್ಪ ನೋಡ್ರಿ ಯಾವ ರೀತಿ ನಾವು ಅರ್ಕೆ ಕಟ್ಕೊಂಡಿದ್ದಕ್ಕೆ ನಮ್ಮ ಕಷ್ಟನೆಲ್ಲ ಈಡೇರಿಸ್ಬಿಟ್ಟ. ನಾನು ಅಂದ್ಕೊಂಡಿದ್ದೆ, ನನಗೆ ಇನ್ನೇನು ನೋವಿತ್ತು ನನ್ನ ಮನಸ್ಸಲ್ಲಿ, ಅದು ಹೋಗಂಗೆ ಮಾಡಿಬಿಟ್ಟ. ಜನ ಯಾರು ನೋಡಿದ್ರು ನನಗೆ ಕೂದಲಿಲ್ಲ ಅನ್ನೋರು. ನನಗಂತೂ ತುಂಬ ಖುಷಿ ಆಯಿತು ಕಣ್ರಿ, ಇದ್ದಕ್ಕಿದ್ದಂಗೆ ಹಿಂಗೆ ಕೂದಲು ಬಂದಿದ್ದಕ್ಕೆ. ನನಗಂತೂ ನನ್ನ ಮೊಮ್ಮಗಳಂಬದು ಗುರ್ತೇ ಸಿಗಂಗಿಲ್ಲ, ಹಂಗೆ ಕಾಮ್ತಾ ಇದೆಯಾ ಕಣಮ್ಮ. ಯಾರಪ್ಪ ಇದು ಅಂದ್ಕೊಂಡು ನಾನು, ಎಂಥ ಚೆನ್ನಾಗಿ ಕಾಮ್ತಾ ಇದೆಯಾ ಬಿಡು. ಭಾಳ ಚೆನ್ನಾಗಿ ಕಾಣ್ತಾ ಇದೆಯಾ ಕಣಮ್ಮ ಋತು, ಎಷ್ಟು ಚೆನ್ನಾಗಿ ಕಾಮ್ತಾ ಇದೆಯಾ ಅಂದರೆ ನನ್ನ ದೃಷ್ಟಿನೇ ಬೀಳುತ್ತೆ ನಿನಗೂ ಆಗತ್ತ. ಕೂದಲು ಹೆಂಗೆ ಬಂದ್ಬಿಟ್ವು ಹಂಗೇನೆ ಏನೋ ತಿರುಪ್ತಿ ತಿಮ್ಮಪ್ಪನ ದಯದಿಂದ ಬಂದುಬಿಟ್ಟು ದೇವರ ಆಶೀರ್ವಾದ ಮಾಡಿಬಿಟ್ಟ ನನಗೆ. ಆಶೀರ್ವಾದ ಮಾಡಿದಕ್ಕೆ ನನಗೆ ಕೂದಲು ಬಂದುಬಿಟ್ವು. ನಾನಿರೋವರೆಗೂ ನಾನು ಎಲ್ಲಿವರೆಗೂ ಇರ್ತೀನೋ ಅಲ್ಲಿವರೆಗೂ ಬೆಟ್ಟ ಹತ್ಕೊಂಡೇ ಹೋಗ್ತೀನಿ. ತಿರುಪ್ತಿ ತಿಮ್ಮಪ್ಪ ಯಾವಾಗಲೇ ಹೋಗಲಿ ಬೆಟ್ಟ ಹತ್ಕೊಂಡೇ ಹೋಗ್ತೀನಿ. ಭಾಳ ನಂಬಿಬಿಟ್ಟೆ, ಭಾಳ ಸತ್ಯ ಐತೆ ತಿರುಪ್ತಿ ತಿಮ್ಮಪ್ಪನಲ್ಲಿ. ಋತು, ನನಗೂ ಇವಾಗ ನಂಬಿಕೆ ಬಂದ್ಬಿಡ್ತು. ನಾನಿನ್ನು ಎಲ್ಲಿ ಬರ್ತವೆ, ಸುಮ್ಮನೆ ನಾವು ಬರೀ ದೇವ್ರಿಗೆ ಹೋಗೋದೇನೆ, ಅದು ಯಾವಾಗಲೂ ಲೈಫ್ ಲಾಂಗ್ ಹಂಗೆ ಬರೋದಿಲ್ಲ ಅಂತ ಅಂದ್ಕೊಂಡಿದ್ದೆ ನಾನು. ಈ ಋತು ಯಾಕೆ ಸುಮ್ಮನೆ ತಲೆ ಕೆಡಿಸ್ಕೊಂತಾಳೆ, ಯಾಕೆ ಸುಮ್ಮನೆ ಅತ್ಲಾಗೆ ಅಂತ ಹೇಳಿ ನಾನು ಹಂಗೆ ಅನ್ಕೊಂತಾ ಇದ್ದೆ. ದೇವ್ರಲ್ಲಿ ಸತ್ಯ ಐತೆ ಬಿಡು. ಅಯ್ಯೋ ದೇವರು, ಒಬ್ಬೊಬ್ರು ದೇವ್ರು ನಂಬೋದಿಲ್ಲ, ಈ ದೇವ್ರು ಏನಾಗುತ್ತೆ ಹಂಗೆ ಹಿಂಗೆ ಅಂತ ಹೇಳಿ. ದೇವ್ರು ಇದ್ರೇ ನೋಡು, ನಾವು ದೇವ್ರ ಮರೆ ಹೋಗಿದ್ದಕ್ಕೆ ನೋಡು, ದೇವ್ರು ಇವಾಗ ನಿನ್ನ ಮನಸ್ಸಲ್ಲಿ ಇದ್ದಿದ್ದು ನೋವೆಲ್ಲ ನಾವು ಹೋಗಂಗೆ ಮಾಡ್ದ. ಕೂದಲಿಲ್ಲ ಅನ್ನೋದೊಂದು ನಿನ್ನ ಮನಸ್ಸಲ್ಲಿತ್ತು, ಅದೆಲ್ಲ ಹೋಗಂಗೆ ಮಾಡ್ದ. ನಿಜವಾಗ್ಲೂ ದೇವ್ರ ಹತ್ರ ಸತ್ಯ ಐತೆ ಬಿಡು. ಈ ಕೂದಲು ಎಷ್ಟು ಚೆನ್ನಾಗಿ ಕಾಣ್ತಾ ಇದೆಯಾ ನೀನು ಅಂದರೆ ದೇವತೆ ಕಣ್ಣಂಗೆ ಕಾಣ್ತಾ ಇದೆಯಾ. ಎಷ್ಟು ಚೆನ್ನಾಗಿ ಕಾಣ್ತಾ ಇದೆಯಾ ನಿಜ ಹೇಳ್ಬೇಕಂದ್ರೆ ಋತು, ನನಗಂತೂ ಅಯ್ಯೋ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆಯಾ ಬಿಡು. ಕೂದಲು ನೀನು ಬೋಡ ಆಗಿ ಬಂದಾಗಿಂದ ನಾನು ಅಷ್ಟು ಲಕ್ಷಣವಾಗಿ ಕಾಣಿಸ್ತಾ ಇದ್ದೆ, ಹಾಗೆ ಅನ್ಕೊತಾ ಇದ್ದೆ. ಅವಾಗ ನೀನು ಒಂದಿಷ್ಟು ಕೂದಲು ಗುಂಗುರು ಕೂದಲು ಇತ್ತಲ್ಲ, ಅವಾಗ ಅಷ್ಟು ಒಂದು ಸ್ವಲ್ಪ ಲಕ್ಷಣ ಕಾಣ್ತಾ ಇರಲಿಲ್ಲ. ನೀನು ಬೋಡ ಆಗಿ ಬಂದಾಗ ನಿನ್ನ ಮುಖನೇ ನೋಡೋ ಥರ ಇತ್ತು. ನಿನ್ನ ಮುಖದಲ್ಲಿ ಏನೋ ಒಂಥರ ಕಳೆ ಇತ್ತು ಋತು, ಅದನ್ನ ನೋಡ್ತಾ ಇದ್ರೆ ನನಗೆ ಅನ್ಸೋದು ಬರಬಹುದು ಋತು ಮುಖದಲ್ಲಿ ಏನೋ ಒಂದು ಕಳೆ ಐತೆ ಅನ್ಕೊತಾ ಇದ್ದೆ ನಾನು. ಯಾರ ಬಂದವ್ರಲ್ಲಕ್ಕ ನಿಮ್ಮ ಮನೆಗೆ? ಅಕ್ಕ ನೀಲಕಯ್ಯ, ನಾನು ಋತು. ಋತುನಾ? ಇದೇನಮ್ಮ ಇದು, ಕೂದಲು ಬಂದ್ಬಿಟ್ಟವೆ ನಿನಗೆ? ನಿಜನಾ?
ನಿಜವಾಗ್ಲೂ ಕೂದ್ಲಾ ಎಲ್ಲ ನೋಡೋಣ. ನಿಜ ಕೂದ್ಲೇನೆ ನೋಡು. ನನಗೆ ಬೆಳಗ್ಗೆ ನಾನೇ ನೋಡ್ಕೊಂಡು ಕನ್ನಡಿಯಲ್ಲಿ ಆಶ್ಚರ್ಯ, ಇದೇನಪ್ಪ ಇದು ನನ್ನ ತಲೆ ಹಿಂಗಾಗ್ಬಿಟ್ಟಿತ್ತು ಇವಾಗ ಹಿಂಗಾಗ್ಬಿಟ್ಟೈತೆ ಅಂತ ಹೇಳಿ ನನಗೇನೆ ಆಶ್ಚರ್ಯ ಒಂಥರ ನೋಡಿದ್ರೆ. ಕೂದಲು ಬಂದ್ಬಿಟ್ವಕ್ಕ, ನನಗೆ ಕೂದಲು ಬಂದ್ಬಿಟ್ವು. ತಿರುಪತಿ ತಿಮ್ಮಪ್ಪಗೆ ನನ್ನ ನೋವು ಕೇಳಿಸೈತೆ. ನನ್ನೆಲ್ಲ ಜನ ಹಂಗಂತ ಹೇಳ್ತಿದ್ರಲ್ಲ, ಎಲ್ಲ ಹೀಯಾಳ್ಸಿದ್ದಕ್ಕೋ ಜನ. ಅಯ್ಯೋ ನಮ್ಮೂರಲ್ಲಂತೂ ನನ್ನ ಎಷ್ಟು ಜನ ಹೀಯಾಳ್ಸಿದ್ರೋ ಏನೋ. ನಿಜ ಹೇಳ್ಬೇಕಂತಂದ್ರೆ ನನಗೆ ಇವತ್ತು ದೇವ್ರು ಒಳ್ಳೇದು ಮಾಡೋಣಕ್ಕ. ನನ್ನ ನೋವು ಹೋಗಂಗೆ ಮಾಡ್ದ, ನನ್ನ ಮನಸ್ಸಲ್ಲಿ ಇದ್ದಿದ್ದು ನೋವು ಹೋಗ್ಬಿಡ್ತಕ್ಕ. ಇವತ್ತು ನಾನು ತುಂಬ ಖುಷಿಯಾಗಿದ್ದೀನಿ. ಅಯ್ಯೋ ತಿರುಪತಿ ತಿಮ್ಮಪ್ಪ ದೇವ್ರೇ ಕಾಪಾಡಪ್ಪ, ಎಲ್ಲ ಒಳ್ಳೇದು ಮಾಡ್ದಪ್ಪ. ಸೋಮವಾರ ಇವತ್ತು ಬೇರೆ ಒಳ್ಳೆ ದಿವಸ, ಶಿವನವಾರ. ದೇವ್ರೇ ಪರಮಾತ್ಮ ಒಳ್ಳೇದಾಯ್ತಕ್ಕ. ಹೆಂಗನು ನೋಡು ಒಳ್ಳೇದಾಗ್ಬಿಡ್ತು ನನಗೆ ಇವತ್ತು. ಖುಷಿ ಅಂದರೆ ಖುಷಿ ಆಗ್ತೈತೆ. ಬೇಗ ಇವಾಗ ಸ್ನಾನ ಮಾಡ್ಕೊಂಡು ಪೂಜೆ ಮಾಡಿಬಿಟ್ಟು ದೇವಸ್ಥಾನಕ್ಕೆ ಹೋಗ್ಬೇಕು ಇವಾಗ. ನಿಜ ನನಗಂತೂ ನಂಬಕ್ಕಾಗ್ತಿಲ್ಲ ಹೋಗತ್ತಾ. ಹಂಗೆ ಬಂದೇವಿ, ನಾನು ಅರ್ಕೆ ಮಾಡ್ಕೋಬೇಕಮ್ಮ ತಾಯಿ. ನನಗೂ ಕೂದಲು ಬರ್ತಾವೆ, ನಾನು ಅರ್ಕೆ ಮಾಡ್ಕೋಬೇಕು. ನನಗೂ ಇದ್ದು ಆವಾಗ. ಆಮೇಲೆ ನನಗೆ ಯಾಕೆ ಟೈಫಾಯ್ಡ್ ಆದಂಗೆ ಆಗಿತ್ತು. ಆವಾಗ ಟೈಫಾಯ್ಡ್ ಆದಂಗೆ ಆಗಿ ಎಲ್ಲ ಉದ್ರೋದು ಹೋಗತ್ತ. ನನ್ನವನು ಇದ್ವು ಕಣಮ್ ಕೂದಲು, ಎಂತ ಸೆನಕಿದ್ವು ಬಿಡು. ನನ್ನವನು ಹೇಳ್ಬಾರ್ದು ಹಂಗಿದ್ವು ಕೂದಲು. ಆಮೇಲೆ ಯಾಕೆ ಎಲ್ಲ ಉದ್ರೋದು ಕೂದಲು. ಅಲ್ಲ ಹೆಂಗ ಇವಾಗ ನೀನು ಒಂದು ಈ ಸಣ್ಣ ಇದ್ವಿ, ಇವಳಿಗೆ ಹುಟ್ಟಾಗಿಂದ ಇರಲಿಲ್ಲ. ನಾವು ಯೋಸ್ ದೇವ್ರಿಗೆ ಅರ್ಗೂ ಅವಾಗೆಲ್ಲನ ಅರ್ಕೆ ಮಾಡ್ಕೊಂಡಿದ್ವಿ ಅಂದ್ರೆ ನಾವು ತಲೆ ಕೆಡ್ಸ್ಕೊಂಬಕ್ಕೆ ಹೋಗಿರ್ಲಿಲ್ಲ. ಅವ್ರ ಅಮ್ಮನೂ ಒಂದ್ಸತಿ 2 ಸತಿ ಹೋಗಿ ತಿರುಪ್ತಿಗೆ ಒಂದ್ಸತಿ ಬೋಡ ಮಾಡಿಸ್ಕೊಂಬಂದಿದ್ರೆ ಯಾರೋ ಹೇಳಿದ್ರು ಅಂತ. ಅದು ಬೆಟ್ಟ ಹತ್ತಬೇಕಂತೆ ತಿಮ್ಮಪ್ಪಗೆ. ನಾವು ಅರ್ಕೆ ಏನಾರ ಮಾಡ್ಕೊಂಡ್ರೆ ನಮ್ಗೆ ಏನಾರ ಒಳ್ಳೇದಾಗ್ಬೇಕಮ್ಮಂಗಿದ್ರೆ ಮಕ್ಕಳಾಗಲಿಲ್ಲ ಅಂದ್ರೂ, ಹಿಂಗೆ ಯಾಕನ ಕೂದಲಿಲ್ಲ ಅಂದ್ರೂ ತಿಮ್ಮಪ್ಪಗೆ ನಾವು ಅರ್ಕೆ ಮಾಡ್ಕೊಂಡಾರು ಬೆಟ್ಟ ಹತ್ತೋಬೇಕಂತ. ಮಂತನ ಆಗ್ಬೇಕಂದ್ರೂ ಎಲ್ಲನ ಬೆಟ್ಟ ಹತ್ಕೊಂಡು ಹೋಗ್ಬೇಕಂತ. ಆವಾಗ ದೇವರು ಬೇಗನ ಅವರು ಅಂದ್ಕೊಂಡಿರೋ ಕಷ್ಟಗಳನ್ನೆಲ್ಲನ ಹೊಡೆದು ಅವ್ರಿಗೇನೈತಿ ನೋವು ಅದನ್ನೆಲ್ಲನ ಸಾಲ್ವ್ ಆಗಂಗೆ ಮಾಡ್ತಾನಂತೆ. ಅದಕ್ಕೆ ಮತ್ತೆ ಹೆಂಗೋ ಯಾರೋ ಬೆಟ್ಟ ಹತ್ಕೊಂಡು ಹೋಗ್ರಿ ಅಂತ ಹೇಳಿ ಯಾರೋ ಹೇಳವ್ರಿ. ಬೆಟ್ಟ ಹತ್ಕೊಂಡು ಹೋಗ್ಬೇಕಂತ ಹೇಳು. ಅದಕ್ಕೆ ಮತ್ತೆ ಅಷ್ಟೊಂದು ಜನ ಬೆಟ್ಟ ಹತ್ತುತ್ತಾ ಇರ್ತಾರೆ. ಏನೇ ನೀನು ಕಾರಲ್ಲಿ ಹೋಗಿ ನಾವು ಸೀದಾ ಬೆಟ್ಟದ ಮ್ಯಾಗ ಸೀದಾ ಕಾರಲ್ಲಿ ಹೋಗ್ತೀವಿ ಅಂದರೆ ಅದೆಲ್ಲ ಆಗಲ್ಲ ಕಣಕ್ಕ. ಇವರು ಹೋಗಿದ್ದಾರೆ, ಚೈತ್ರಕ್ಕವರು ಬರೀ ಕಾರಲ್ಲಿ ಹೋಗಿ ಬಂದಿದ್ದಾರೆ. ಬೆಟ್ಟ ಹತ್ತಿ ಯಾವತ್ತೂ ಹೋಗಿರ್ಲಿಲ್ವಂತೆ. ಅದಕ್ಕೇನೆ ಹೆಂಗೆ ಕೈ ಮುಕ್ಕೊಂಡು ಬೆಟ್ಟ ಹತ್ಕೊಂಡು ಹೋಗಿದ್ವಿ. ದೇವ್ರೆ ಬೆಟ್ಟ ಹತ್ಕೊಂಡು ಬರ್ತೀವಪ್ಪ ಅಂತ ಹೇಳಿ ಕೈ ಮುಕ್ಕೊಂಡು ಹೋಗಿದ್ದಕ್ಕೆ ಹೆಂಗೋ ಬಂದ್ವತ್ಲ ಕೂದಲು. ಬೆಟ್ಟ ಹತ್ಕೊಂಡು ಹೋಗಿರೋದಕ್ಕೆ ಕೂದಲು ಬಂದು ಬರುತ್ತೋ. ಭಾಳ ಚೆನ್ನಾಗಿ ಕಾಣ್ತಾ ಇದ್ದಿ, ಎಷ್ಟು ಚೆನ್ನಾಗಿ ಕಾಣ್ತಾ ನಿಜ ಆಶ್ಚರ್ಯ ಆಗುತ್ತೆ. ಇದೇನಪ್ಪ ಇದು ತಿರುಪತಿ ತಿಮ್ಮಪ್ಪನ ದಯ, ತಿರುಪತಿ ತಿಮ್ಮಪ್ಪಂದು ಏನಪ್ಪ ಸತ್ಯ ದೇವ್ರೆ ಅಂತ ಹೇಳಿ ನನಗೇನನ್ನು ತುಂಬ ಖುಷಿ ಆಗ್ತೈತೆ. ಇವಾಗ ಒಂಥರ ನಾವು ಏನಾದರೂ ಅರ್ಕೆ ಮಾಡ್ಕೊಂಬಂಗಿದ್ರೆ ಬೆಟ್ಟ ಹತ್ತೆ ಹೋಗ್ಬೇಕು ಅಮ್ಮಂಗೆ ಆಗುತ್ತಲ್ವೇ. ಅವರು ನಮ್ಮ ಅತ್ತೆ ಐತೆ, ಸಂಗೀತ ಅತ್ತೆ ಅಂತ ಹೇಳಿ ನಮ್ಮೂರಲ್ಲೇ ಐತೆ. ಅವರು ಅದೇ ನಮ್ಮ ಅಪ್ಪವ್ರ ತಂಗಿ. ಅವರು ಅಲ್ಲೇ ಇದ್ದಾರೆ. ಆ ಅತ್ತೆ ಹಂಗಂತ ಹೇಳಿತು ನಮ್ಮ ಅತ್ತೆ. ಸಂಗೀತ ಅತ್ತೆ ಹಿಂಗೆ ಬೆಟ್ಟ ಹತ್ತಿ ಹೋಗ್ರಿ ಇರುತ್ತು, ಹಿಂಗೆ ಬೆಟ್ಟ ಹತ್ತಿ ಹೋದ್ರೆ ಬೇಗ ತಿಮ್ಮಪ್ಪ ಅಂತವ್ರು ಬೇಗ ನೋಡ್ತಾನಂತೆ ಅಂಥವ್ರು ಏನು ಅಂದ್ಕೊಂಡು ಅರ್ಕೆ ಮಾಡ್ಕೊಂಡಿರ್ತಾರೆ ಅಂತ ಅರ್ಕೆಗಳ್ನ ಬೇಗ ಈಡೇರಿಸ್ತಾನಂತೆ ಅಂತ ಹೇಳಿ ಹೇಳಿತ್ತು ನಮ್ಮ ಸಂಗೀತ ಅತ್ತೆ. ನಮಗೆ ಬೆಟ್ಟ ಹತ್ತಿ ಹೋಗ್ಬೇಕನ್ನೋದು ಗೊತ್ತಿರಲಿಲ್ಲ. ಅವಳು ನಮ್ಮ ಸಂಗೀತನೂ ಕೈ ಮುಕ್ಕೊಂಡವಳೆ, ನಮ್ಮ ಮಕ್ಕಳಾಗಿರ್ಲಿಲ್ವಲ್ಲ ಅದಕ್ಕೆ. ಅಜ್ಜಿ ಇವಾಗ ಪ್ರೆಗ್ನೆಂಟ್ ಅಂತೆ ಕಣಜ್ಜಿ. ಸಂಗೀತ ಅತ್ತೇನೂ ಪ್ರೆಗ್ನೆಂಟ್ ಅಂತೆ. ಇವಾಗ ವರ್ಷ ತುಂಬ ಅಷ್ಟೊತ್ತಿಗೆ ತಲೆ ಕೂದಲು ತೆಗಿಸ್ತೀವಿ, ಅವಾಗಲೂ ಬೆಟ್ಟ ಹತ್ಕೊಂಡು ಹೋಗ್ತೀವಿ ಅಂತೇಳಿ ಅವರು ಕೈ ಮುಕ್ಕೊಂಡವ್ರಂತೆ. ಎಷ್ಟು ದೇವ್ರಿಗೆ ಅರ್ಕೆ ಮಾಡ್ಕೊಂಡವ್ರು. ಅವ್ರ ಮನೆ ದೇವ್ರಿಗೆ ಅರ್ಕೆ ಮಾಡ್ಕೊಂಡವ್ರು, ಅವ್ರ ಮನೆ ದೇವ್ರಿಗೆ ಅರ್ಕೆ ಮಾಡ್ಕೊಂಡವ್ರೆ, ಎಲ್ಲ ದೇವ್ರಿಗೂ ಅರ್ಕೆ ಮಾಡ್ಕೊಂಡವ್ರೆ. ಅವ್ರದ್ದು ಏನೇ ಕಷ್ಟ ಇದ್ರೂ ನಮ್ಮ ದೇವರು ಬೆಟ್ಟ ಹತ್ಕೊಂಡು ಹೋಗೋರಿಗೆ ಬೇಗ ಕರುಣಿಸ್ತಾನಂತೆ. ಅಲ್ಲ ನೋಡು, ಮಕ್ಳಿಲ್ದಾರ್ಗಾಗಲಿ ಎಷ್ಟೋ ಜನ ಮಕ್ಳಿಲ್ದಾರ್ಗೆ ಅಮ್ಮಣಿ ನಾವು ಅವಾಗ ಹೋಗಿದ್ವಲ್ಲ, ಮಕ್ಳಿಲ್ದಾರು ಹಂಗೇನಿ. ಭಾಳ ಚೆನ್ನಾಗಿ ಪಾಪ ಸ್ಯಾನಕ್ಕಿಲ್ದಾರ ಅಲ್ಲಿ ನೋಡ್ಬೇಕು ಎಂತೆಂಥರ ಬೆಟ್ಟ ಹತ್ತುತ್ತಾರಲ್ವಿ. ನಾವು ಅವಾಗ ಹೋಗಿದ್ವಿ ಹೇಳು. ಅವಾಗಿನ್ನ ಅಂದ್ರೆ ಕುಡಿಯಕ್ಕೆ ಪಡಿಯಕ್ಕೆ ನೀರಲ್ಲಿ ನೀರಲ್ಲಿ ತಗೊಳ್ಬೇಕೈತಿ. ಇವಾಗ ಹೆಜ್ಜೆಜ್ಗೂ ನೀರು ಊಟ ಎಲ್ಲ ಸಿಗುತ್ತೆ. ಹೆಜ್ಜೆಜ್ಗೂ ತಿಂಬಕ್ಕೆ ಏನು ಬೇಕು ತಿಂದು ನೀರು ಕುಡ್ಕೊಂಡು ಹೋಗ್ಬೋದು. ಎಲ್ಲ ಮಸ್ತ ಸಿಗುತ್ತೆ. ಇಂಥ ಸಿಗಲ್ಲ ಅಮ್ಮಂಗಿಲ್ಲ ಅಲ್ವೇ. ಐಸ್ ಕ್ರೀಮು ಕುರ್ಕುರೆ ಎಲ್ಲ ಸಿಗ್ತವೆ. ಎಲ್ಲ ಸಿಗುತ್ತೆ ಕಣತ್ತೆ. ಇವಾಗೇನು ಅಲ್ಲೇನಿಲ್ಲ. ದುಡ್ಡೊಂದು ಕೊಟ್ಬಿಟ್ರೆ ಎಲ್ಲ ಸಿಗುತ್ತೆ. ಬೆಟ್ಟದ ಮ್ಯಾಗ ಹೋಗೋ ತಕ ಸಿಗುತ್ತೆ. ಇಕ್ಕೊಂಡಿರ್ತಾರೆ ಏನು ಬೇಕು ತಿಂಬಾಕು ಉಣ್ಣಾಕು ಎಲ್ಲ ನೀರು ಎಲ್ಲ. ಋತು ಮಾತ್ರ ಮುಂದೆ ನೀರು ಸಮೇತನೂ ಕುಡ್ದಿರ್ಲಿಲ್ಲನಪ್ಪ ಅಲ್ವೇ. ಅವಳು ಹಂಗತ್ತಿದ್ಲು, ಊಟ ಸಮೇತ ಮಾಡಿರಲಿಲ್ಲ ಅವಳು. ಇಲ್ಲ, ನೀರು ಕುಡ್ದಿದ್ದೆ, ಸುಸ್ತಾಗೋದಲ್ಲ. ನೀರು ಕುಡ್ದಿದ್ದೆ, ಊಟ ಮಾಡಿರಲಿಲ್ಲ ನಾನು ಊಟ ಮಾಡ್ದಲೇ ದರ್ಶನ ಆಗೋವರೆಗೂ ನಾನು ಊಟ ಮಾಡಿರಲಿಲ್ಲ. ದರ್ಶನ ಆದಮೇಲೆ ಅಲ್ಲೇ ಪ್ರಸಾದನೇ ನಾನು ಊಟ ಮಾಡಿದ್ದು. ತಿರುಪತಿ ತಿಮ್ಮಪ್ಪತ್ತಾಗೆ ಪ್ರಸಾದ ಕೊಡ್ತಾರಲ್ಲ, ಅಲ್ಲೇ ಪ್ರಸಾದನೇ ತಿಂದಿದ್ದು ನಾನು.
ಪ್ರಸಾದ ಮಾತ್ರ ಸೂಪರ್ ಆಗಿತ್ತು. ಅದನ್ನೇ ಫಸ್ಟ್ ತಿಂದಿದ್ದು ನಾನು. ಉಪವಾಸ ಇದ್ದು ಬೆಟ್ಟ ಹತ್ತಿ ದರ್ಶನ ಮಾಡಿದ್ದಾದ್ಮೇಲೆ ನಾನು ಊಟ ಮಾಡಿದ್ದು. ನನಗೇನು ಹೊಟ್ಟೆ ಹಶ್ವೂ ಆಗಲಿಲ್ಲ ಕಣಜ್ಜಿ. ದೇವ್ರ ದಯದಿಂದನೋ ಏನೋ ತಿಮ್ಮಪ್ಪಂದು ಸತ್ಯದಿಂದನೋ ಏನೋ ಹೊಟ್ಟೆ ಹಶ್ವೂ ಆಗಲಿಲ್ಲ ನನಗೆ. ಏನು ನನಗೆ ಏನೇನೂ ಅನ್ನಿಸ್ಲಿಲ್ಲ. ಊಟ ಮಾಡಲಿಲ್ಲ ಅಂದ್ರೂ ನಮ್ಮ ಅಮ್ಮ ಎಂತ ಆಗಲ್ಲ, ತಲೆ ತಿರುಗಿ ಬರುತ್ತಾ ಋತು, ಹೊಟ್ಟೆ ಹಸ್ತೈತಾ ಅನ್ನೋದು ಇಲ್ಲ ಕಣಮ್ಮ, ನನಗೇನು ಆಗಲ್ಲ ಅಂತಿದ್ದೆ. ಅಷ್ಟು ತಿಮ್ಮಪ್ಪನ ಸತ್ಯ ಐತೆ ಬಿಡು. ದೇವ್ರು ನೆನೆಸ್ಕೊಂಡು ಹತ್ತಿದ್ರೆ ನಮಗೇನು ಹೊಟ್ಟೆ ಹಶ್ವೂ ಆಗಲ್ಲ, ಏನು ತಿನ್ನಬೇಕು ಅಂತಲೂ ಅನ್ಸಲ್ಲ. ನೋಡಮ್ಮ ಹೆಂಗೋನ ನೋಡಿ ಸಂತೋಷ ಆಗುತ್ತೆ. ಹೆಂಗೆ ಬಿಡತ್ತೆ ಕೂದಲು ಬಂದ್ವು ಎಷ್ಟು ಚೆನ್ನಾಗಿ ಕಾಣ್ತಾ ಇದೆಯಾ. ಫಸ್ಟ್ ಈ ವಿಷಯನ ನಿಮ್ಮ ಅಪ್ಪರಿಗೆ ಹೇಳು. ನಿಮ್ಮ ಅಪ್ಪರಿಗೆ ಹೇಳಿದ್ರೆ ಬೋಲ್ ಸಂತೋಷ ಪಡ್ತಾರೆ. ಹೇಳ್ತೀನಿ ಹೇಳಜ್ಜಿ. ನೋಡಿದ್ರಲ್ಲ ವೀಕ್ಷಕರೇ, ತಿರುಪತಿ ತಿಮ್ಮಪ್ಪ ಏನೇ ಅರ್ಕೆ ಮಾಡ್ಕೊಂಡ್ರು ಬೆಟ್ಟ ಹತ್ತಿ ಹೋಗಿ ನಾವು ಒಳ್ಳೆ ಮನಸ್ಸಿಂದನ ಏನೋ ತಪ್ಪು ಮಾಡ್ದಂಗೆ ನಾವು ಒಳ್ಳೆ ಮನಸ್ಸಿಂದ ನಾವು ಅರ್ಕೆ ಮಾಡಿಕೊಂಡು ನಮ್ದೇನು ಕಷ್ಟ ಐತೆ ಅದು ಬಗೆಹರಿಬೇಕು ಅಂತ ಅಂದರೆ ಅರ್ಕೆ ಮಾಡಿಕೊಂಡ್ರೆ ಯಾವ ರೀತಿ ಒಳ್ಳೇದಾಗುತ್ತೆ ಅಂತ ಹೇಳಿ ನೋಡಿ. ನಮಗೇನು ಒಳ್ಳೇದಾಯ್ತು. ನಾನು ಮಾತ್ರ ಅಷ್ಟೇ ಚೆನ್ನಾಗಿ ಹೆಂಗೆ ನಾನು ತಿರುಪತಿ ತಿಮ್ಮಪ್ಪನಲ್ಲಿ ಬೇಡ್ಕೊಂಡೆ ಅಂದರೆ ಶ್ರದ್ಧೆ ಒಳ್ಳೆ ಮನಸ್ಸಿಂದ ನಾವು ಬೇಡ್ಕೋಬೇಕು. ಒಳ್ಳೆ ಮನಸ್ಸಿಂದ ನಾವು ಬೇಡ್ಕೊಬಿಟ್ರೆ ತಿರುಪತಿ ತಿಮ್ಮಪ್ಪ ಈಡೇರಿಸ್ತಾನೆ. ನನಗೆ ಕೂದಲಿರಲಿಲ್ಲ, ನನಗೆ ಕೂದಲು ಬಂದುಬಿಟ್ಟು ಬೆಟ್ಟ ಹತ್ತಿ ಹೋಗ್ಬೇಕಂತ ಯಾರೇ ಆಗಲಿ, ಮಕ್ಕಳಿಲ್ದವ್ರಾಗಲಿ ಯಾರೇ ಆಗಲಿ ತಿರುಪತಿಗೆ ಹೋದರೆ ಬೆಟ್ಟ ಹತ್ತಿ ಹೋದರೆ ಮಾತ್ರ ಒಳ್ಳೇದಾಗುತ್ತಂತೆ. ಎಲ್ಲ ಹೇಳ್ತಾರೆ. ಅದಕ್ಕೆ ನನಗೂ ಯಾರೋ ಹೇಳಿದ್ರು, ಹಿಂಗೆ ನಮ್ಮ ಸಂಗೀತತ್ತೇನೆ ಹೇಳಿದ್ದು. ನಾವು ಹಿಂಗೆ ಹೋಗಿ ಸುಮ್ಮನೆ ಬರ್ತಿದ್ವಿ, ನಮಗೆ ಕೂದಲು ಬರಲಿಲ್ಲ ಬಿಡು, ಎಷ್ಟು ಕೈ ಮುಕ್ಕೊಂಡ್ರು ಕೂದಲು ಬರಲಿಲ್ಲ ಅಂದ್ಕೊಂತಿದ್ವಿ. ಆದರೆ ಅದನ್ನು ನಾವು ಮಾಡೋ ರೀತಿ ತಿಮ್ಮಪ್ಪನಿಗೆ ಇಷ್ಟ ಆಗೋ ಥರ ಮಾಡಬೇಕು. ಯಾವ ರೀತಿ ಇಷ್ಟ ಆಗುತ್ತೆ ತಿಮ್ಮಪ್ಪನಿಗೆ ಆ ರೀತಿ ಮಾಡಿದ್ರೆ ಅವನು ನಮಗೆ ಕೊಡ್ತಾನೆ. ಹಂಗೆ ನೋಡ್ತಾ ಇರ್ರಿ, ನೆನಾಗ್ಬೋದು ಅಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರ್ರಿ. ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯನ ಕಮೆಂಟ್ ಮಾಡಿರಿ. ಹಾಗೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನೂ ನಮ್ಮ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪದೆ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ ವೀಕ್ಷಕರೇ, ಧನ್ಯವಾದಗಳು.